ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಹೇಗೆ ಬೇಲ್ ಕೊಟ್ರು ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಚಾರ್ಜ್ ಶೀಟ್ನಲ್ಲಿ ಎಷ್ಟು ಸಾಕ್ಷಿಗಳನ್ನ ಸೇರಿಸಲಾಗಿದೆ? 65 ಪ್ರಮುಖ ಸಾಕ್ಷಿ, ಉಳಿದವರು ಸಾಂದರ್ಭಿಕ ಸಾಕ್ಷಿ. ಲೂತ್ರಾ ಅವರು ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕ್ಷಿಗಳನ್ನ ಕೈ ಬಿಡುತ್ತೇವೆ ಅಂತ ಲೂತ್ರಾ ಹೇಳಿದ್ದಾರೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಹೇಗೆ ಬೇಲ್ ಕೊಟ್ರು ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಎಷ್ಟು ಸಾಕ್ಷಿಗಳನ್ನ ಸೇರಿಸಲಾಗಿದೆ? 65 ಪ್ರಮುಖ ಸಾಕ್ಷಿ, ಉಳಿದವರು ಸಾಂದರ್ಭಿಕ ಸಾಕ್ಷಿ ಅಂತ ಲೂತ್ರಾ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಸಾಕ್ಷಿಗಳನ್ನ ಕೈ ಬಿಡುತ್ತೇವೆ ಅಂತ ಹೇಳಿ ಲೂತ್ರಾ ಅವರು ಉತ್ತರ ಕೊಟ್ಟಿದ್ದಾರೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಹೇಗೆ ಬೇಲ್ ಕೊಟ್ರು? ಈ ಪಾಯಿಂಟ್ ನೋಡಿ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಹೇಗೆ ಬೇಲ್ ಕೊಟ್ರು? ಸಾಕ್ಷಿ ನಾಶ ಮಾಡೋದಿದೆಯಲ್ಲ, ಕೊಲೆ ಮಾಡೋದಕ್ಕಿಂತ ದೊಡ್ಡ ಅಪರಾಧ, ಅದು ದೊಡ್ಡ ಅಪರಾಧ. ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಕೂಡ ಬೇಲ್ ಕೊಟ್ಟಿದ್ದಾರೆ ಅಂದ್ರೆ ಅದು ಹೆಂಗೆ ಸಾಧ್ಯ? ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಪ್ರಶ್ನೆ ಇದು. 65 ಪ್ರಮುಖ ಸಾಕ್ಷಿ, ಉಳಿದವರು ಸಾಂದರ್ಭಿಕ ಸಾಕ್ಷಿ ಇದ್ದಾರೆ ಅಂತ ಲೂತ್ರಾ ಅವರು ಉತ್ತರ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಸಾಕ್ಷಿಗಳನ್ನ ಕೈ ಬಿಡ್ತೇವೆ ಅಂತ ಅವರೇ ಹೇಳ್ತಾರೆ. ದರ್ಶನ್ ಪರ ವಕೀಲ ದವೆಯಿಂದ ಲಿಖಿತವಾದ ಸಲ್ಲಿಕೆ ಆಗಿದೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಹೇಗೆ ಬೇಲ್ ಕೊಟ್ರು ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ರೇನೆ ದೊಡ್ಡ ಅಪರಾಧ ಅದು. ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟ ಬಳಿಕವೂ ಕೂಡ ಆರೋಪಿಗಳಿಗೆ ಬೇಲ್ ಕೊಟ್ಟಿದ್ದಾರೆ ಅಂದ್ರೆ ಅದು ಹೆಂಗೆ ಸಾಧ್ಯ ಅನ್ನೋದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಪ್ರಶ್ನೆ. ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಎಷ್ಟು ಸಾಕ್ಷಿಗಳನ್ನ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. 65 ಪ್ರಮುಖ ಸಾಕ್ಷಿ ಇದೆ, ಉಳಿದವರು ಸಾಂದರ್ಭಿಕ ಸಾಕ್ಷಿಗಳಿದ್ದಾರೆ ಅಂತ ಲೂತ್ರಾ ಅವರು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಸಾಕ್ಷಿಗಳನ್ನ ಕೈ ಬಿಡುತ್ತೇವೆ ಅಂತ ಲೂತ್ರಾ ಹೇಳ್ತಾರೆ. ದರ್ಶನ್ ಪರ ವಕೀಲ ದವೆಯಿಂದ ಲಿಖಿತವಾದ ಸಲ್ಲಿಕೆ ಆಗಿದೆ. ನೋಡಿ, 65 ಪ್ರಮುಖ ಸಾಕ್ಷಿ, ಉಳಿದವರು ಸಾಂದರ್ಭಿಕ ಸಾಕ್ಷಿ. ಅಂದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಕೂಡ ನಡೆದಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ ಮೊದಲಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದೇ ಕಾರಣಕ್ಕೆ. ದರ್ಶನ್ ಸಾಮಾನ್ಯ ವ್ಯಕ್ತಿಯಲ್ಲ, ಹೊರಗಡೆ ಹೋಗಿ ಸಾಕ್ಷಿ ನಾಶ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ವಿವೇಚನೆ ಬಳಸಿದೆಯಾ ಹೈಕೋರ್ಟ್ ಜಾಮೀನು ಕೊಡುವಾಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ವಿವೇಚನೆ ಬಳಸಿದೆಯಾ ಹೈಕೋರ್ಟ್ ಅಂತ ಹೇಳಿ ಪ್ರಶ್ನೆ ಮಾಡಿರೋದು. ಇಷ್ಟೊಂದು ಸಾಕ್ಷ್ಯಾಧಾರಗಳಿದ್ರೂ ಕೂಡ ಹೆಂಗೆ ಬೇಲ್ ಕೊಟ್ರು? ಸುಪ್ರೀಂ ಕೋರ್ಟ್ನ ಪ್ರಶ್ನೆಗಳಿವೆಲ್ಲ.